ಎಷ್ಟು ಕಷ್ಟಪಡ್ಬೇಕು ಮದುವೆ ಆಗ್ಲಿಕ್ಕೆ, ಅದನ್ನ ರೆಕಾರ್ಡ್ ಮಾಡ್ತೀರಾ? ಅಂದ್ರೆ ಅಷ್ಟೊತ್ತು ಮೇಕಪ್ ಮಾಡಿ ಮದುವೆ ಹೆಣ್ಣು ಊಟ ಮಾಡಂಗಿಲ್ಲ. ಲೈಫ್ ಟೈಮ್ ಮೆಮೊರಿ ಹಂಗಲ್ಲ, ಹುಡುಗಿ ಹಿಂಗಿರ್ತಾಳೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ವೇಸ್ಟ್, ಎಲ್ರೂ ವೇಸ್ಟ್. ಅದೇ ಲಾಸ್ಟ್ ವಿನ್. ಟಿಕೆಟ್ ಎಲ್ಲರೂ ಬೇಗ ಮದುವೆ ಆಗಪ್ಪ. ಕ್ಯಾಮ್ರಾ ಆಕ್ಷನ್. ನಮ್ಮ ಮದುವೆ ಆಯ್ತು. ನನ್ ಕೂಡ ಮದುವೆ ಆಯ್ತು. ನಮ್ಮಿಬ್ಬರದು ಮದುವೆ ಆಯ್ತು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾನು ಅಮಿತ್ ನಾಯಕ್. ನಾನು ಪ್ರಿಯಾಂಕಾ ಕಾಮತ್. ಇವತ್ತು ನಾವು ಮದುವೆ ಆದ್ಮೇಲೆ ಫಸ್ಟ್ ಎಪಿಸೋಡ್ ಮಾಡ್ತಾ ಇದೀವಿ. ಇದು ರೀಸನ್ ಏನಂದ್ರೆ ಬಹಳಷ್ಟು ಜನ ಮೆಸೇಜ್ ಆಗ್ತಾ ಇದ್ರು, ಎಲ್ಲಿ ಓಡಿ ಹೋಗಿದ್ರಿ, ಎಲ್ಲಿ ಕಾಣೆ ಆಗಿದ್ರಿ ಅಂತ. ನಾವ್ ಆಕ್ಚುಲಿ ಟೆಂಪಲ್ ರನ್ ಮಾಡ್ತಾ ಇದ್ವಿ. ಮನೆಯಿಂದ ಮನೆಗೆ ಹೋಗ್ತಾ ಇದೀವಿ, ಟೆಂಪಲ್ ಇಂದ ಟೆಂಪಲ್ ಹೋಗ್ತಾ ಇದೀವಿ. 1 ಮಂತ್ ಗ್ಯಾಪ್ ಆಯ್ತು. ತುಂಬಾ ವೇಟ್ ಮಾಡ್ಸಿದ್ವಿ ಎಲ್ರಿಗೂ. ಸಾರಿ, ಒಂದು ತಿಂಗಳು ನಾವು ಬ್ರೇಕ್ ತಗೊಂಡಿದ್ದಕ್ಕೆ. ನಾನು ಆಕ್ಚುಲಿ ಡೈಲಿ ವ್ಲಾಗ್ ಮಾಡೋಣ ಅಂತ ಇದ್ದೆ, ಬಟ್ ಸರ್ ಈ ವಿಡಿಯೋ ನಮ್ಮ ಮದುವೆಗೆ ಸಂಬಂಧಪಟ್ಟಿರೋ ವಿಡಿಯೋ. ಯಾಕಂದ್ರೆ 6 ಗಂಟೆಗಳ ಲೈವ್ ಹಾಕಿದ್ವಿ, ತುಂಬಾ ಜನ ನೋಡಿದ್ದಾರೆ. ನಮಗೇನಂದ್ರೆ ಅದ್ರಲ್ಲಿರೋ ಬೆಸ್ಟ್ ಮೊಮೆಂಟ್ಸ್ ನ ನಿಮ್ ಮುಂದೆ ತರಬೇಕು ಅಂತ, ಅದಕ್ಕೋಸ್ಕರ ಕಟ್ ಶಾರ್ಟ್ ಮಾಡಿ ಹೌದು ಆ ಮದುವೆನ ಮೂಮೆಂಟ್ಸ್ ನಾವ್ ಹೆಂಗ್ ಎಂಜಾಯ್ ಮಾಡಿದ್ವಿ, ನಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು ಆ ಮದುವೆ ಟೈಮಲ್ಲಿ ನಮ್ಗೆ ಏನೇನ್ ಅನಿಸ್ತು, ಸೊ ಇದನ್ನೆಲ್ಲ ಒಂದು ಇವತ್ತಿನ ವಿಡಿಯೋ ನಿಮ್ಗೆ ತೋರಿಸ್ತೀವಿ ನಾವು. ಮದ್ವೆ ದಿನ ತುಂಬಾ ದೊಡ್ಡ ದಿನ ಅದು. ಸಂಗೀತ ಮುಗಿಸ್ಕೊಂಡು ಬರೋದೇ ರಾತ್ರಿ 1-2 ಗಂಟೆ ಆಯ್ತು. ಬಂದು ಇವಳು ಸ್ನಾನ ಮಾಡಿದ್ರು, ಮೇಕಪ್ ಇಟ್ಬಿಟ್ಕೊಂಡ್ಬಿಟ್ಟು. ಅಂದ್ರೆ ಅಷ್ಟೊತ್ತು ಮೇಕಪ್ ಮಾಡಿದೆ ಅಂತಲ್ಲ, ನಾನು ಚಪ್ಪಲ್ ತೆಗಿತೀನಿ ಆಯ್ತಾ. ಮದುವೆ ಹೆಣ್ಣು ಚಪ್ಪಲು ಹಾಕ್ತೀನಿ. ಮದುವೆ ಹೆಣ್ಣು ಊಟ ಮಾಡಂಗಿಲ್ಲ, ತಿಂಡಿ ತಿನ್ನಂಗಿಲ್ಲ, ನಿದ್ದೆ ಮಾಡಂಗಿಲ್ಲ, ಚಪ್ಪಲು ಹಾಕಂಗಿಲ್ಲ, ಹುಡುಗಿ ಕಣ್ಣು ಜಾಸ್ತಿ ಬಿಡಂಗಿಲ್ಲ, ಮಾತಾಡಂಗಿಲ್ಲ, ಏನು ಮಾಡಂಗಿಲ್ಲ. ಡ್ಯಾನ್ಸ್ ಮಾಡ್ಬೋದು, ಅದೇ ಡ್ಯಾನ್ಸ್ ಮಾಡ್ಬೋದು. ಏನೋ ಚೇಂಜಸ್ ಬೇಕಾದ್ರೂ ಚೇಂಜಸ್ ಮಾಡಕ್ ನಂಗೆ ಟೈಮ್ ಬೇಕಲ್ಲ. 6 ಗಂಟೆಗೆ ನಮ್ಗೆ ವೆಲ್ಕಮ್ ಮಾಡಕ್ಕೆ ಒಂದು ಚಂಡೆ ಗ್ರೂಪ್ ಬಂದಿತ್ತು. ಕೇರಳ ಚಂಡೆ ಇದೆಯಲ್ಲ, ಸೊ ಅದ್ರಲ್ಲಿ ನಮ್ಗೆ ವೆಲ್ಕಮ್ ಆಯ್ತು. ಏನು ಫೀಲಿಂಗ್? ಅಯ್ಯೋ ಆಯ್ತಾ ಇಲ್ಲ, ನಾನು ಕಾಯ್ತಾ ಇಲ್ಲ ಕಣ್ಣು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಈ ದಿನಕ್ಕೆ ನಾವು ವೇಟ್ ಮಾಡ್ತಿದ್ದೀವಲ್ಲ, ಸೊ ಈ ದಿನ ಆ ದಿನಕ್ಕೆ ವೇಟ್ ಮಾಡಿ 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 ಆ ದಿನ ಬಂತಂದಾಗ ಅದೊಂದು ಖುಷಿನೇ ಬೇರೆ. ಆ ಮೊಮೆಂಟ್ಗೆ ಕಾಯ್ತಾ ಇದ್ವಿ, ಬಟ್ ಆ ದಿನ ಬಂದಾಗ ನಮ್ಗೆ ನಂಬಲಿಕ್ಕೆ ಆಗ್ತಾ ಇರ್ಲಿಲ್ಲ ಅದು ನಮ್ಮ ಮದುವೆ ಅಂತ ಹೇಳಿ. ಮದುವೆಗೆ 4876 ಜನ ಬಂದಿದ್ರು. ನಾವು ನಮ್ಮ ಮದುವೆ ತುಂಬಾ ಎಂಜಾಯ್ ಮಾಡಿದ್ವಿ. ಮಾತ್ರ ನಿಮ್ಗೆ ಇವಾಗ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಸಖತ್ ಅಂದ್ರೆ ಸಖತ್ ಮಜಾ ಮಾಡ್ಕೊಂಡು. ಎಷ್ಟು ಕಷ್ಟಪಡ್ಬೇಕು ಮದುವೆ ಆಗ್ಲಿಕ್ಕೆ. ಅಂದ್ರೆ ಯೂಶಲಿ ಮದುವೆ ಹುಡುಗ ಮದುವೆ ಹುಡುಗಿ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ, ಇಲ್ಲ ತುಂಬಾ ಪ್ಯಾನಿಕ್ ಫೇಸ್ ಅಲ್ಲಿ ಇರ್ತಾರೆ. ಬಟ್ ನಾವು 6 ಗಂಟೆ ಆ ಲೈವ್ ನೋಡಿದೀನಿ. ನನ್ಗೆ ಏನ್ ಅನ್ಸ್ತಿತ್ತು ಅಂದ್ರೆ, ಇವಳಿಗೊಂದು ಮದ್ವೆ ಅಂತ ಒಂದು ಟೆನ್ಷನ್ ಇಲ್ಲ, ಮದ್ವೆ ಅಂತ ಒಂದು ಸೀರಿಯಸ್ನೆಸ್ ಇಲ್ಲ. ವೇಸ್ಟ್, ಎಲ್ರೂ ವೇಸ್ಟ್. ಆ ತರ ಮಜಾ ಮಾಡ್ಕೊಂಡು ಮದುವೆ ಆಗಿ ನಾವೇ ಅದನ್ನ ರೆಕಾರ್ಡ್ ಮಾಡ್ತೀರಾ? ಚೆನ್ನಾಗಿದೆ. ನಮ್ದು ಎಂಟ್ರಿ ಕೂಡ ಅಷ್ಟೇ ಸಖತ್ತಾಗಿ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ವಿ. ಎಂಟ್ರಿ ಕೂಡ ನಮ್ದು ಎಂಟ್ರಿ ಹೆಂಗಿತ್ತು ಅಂತ ಹೇಳಿದ್ರೆ, ಇವ್ರದ್ದು ಕಾಶಿ ಯಾತ್ರೆ ಫಸ್ಟ್ಗೆ.
ಸೊ ಕಾಶಿ ಯಾತ್ರೆಯಲ್ಲಿ ಇವರಪ್ಪ ಎಲ್ಲ ನಮ್ಗೆ ಪೂಜೆ ಮಾಡಿ ಹಂಗ್ ಕರ್ಕೊಂಡ್ಬರುವಾಗ ಇದಕ್ಕೆ ಚಂಡೆಗಳು ರಾಜರು ಕೂಡ ಎಲ್ಲರೂ ಡ್ಯಾನ್ಸ್ ತುಂಬಾ ದೂರದಿಂದ ರಾಜರು ಕೊಡೆ ಆಮೇಲೆ ಗಾಳಿ ಹಾಕೋರು ಇನ್ನೊಂದು ಫನಿ ಗೊತ್ತಾ ನಿಮ್ಗೆ, ನಿಮ್ಮನ್ನ ಎಂಟ್ರಿ ಮಾಡ್ಬೇಕಾರೆ ನನ್ನ ಮನೆಯವರು ಡ್ಯಾನ್ಸ್ ಮಾಡ್ತಿದ್ದಾರೆ, ನನ್ನ ತಂಗಿರು ಎಲ್ರು ಡ್ಯಾನ್ಸ್ ಮಾಡ್ತಿದ್ದಾರೆ, ಅಣ್ಣ ಅತ್ತಿಗೆ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ, ಇವ್ರ ಕಡೆಯವರು ಡ್ಯಾನ್ಸ್ ಮಾಡ್ತಿದ್ದಾರೆ. ಏನ್ ನನ್ಗನ್ಸ್ತು ಅವರೆಲ್ಲ ನನ್ನ ಕಡೆಯವರ ಇವ್ರ ಕಡೆಯವರ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ನನ್ನ ಎಂಟ್ರಿ ಮೇಲೆ ಹೂವಿದ್ದು ಚಾದರ್, ಆಮೇಲೆ ಚೆಂಡೆ, ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿಯವರು ಎಲ್ಲರೂ ಡ್ಯಾನ್ಸ್ ಮಾಡ್ಬೇಕು. ಎಂಟ್ರಿಯಲ್ಲಿ ಆ ದೀಪ ಇರುತ್ತೆ ಗೊತ್ತಾ, ಅದೆಲ್ಲ ಅದು ಚೆನ್ನಾಗಿರುತ್ತೆ. ಇವ್ರದ್ದು ಎಂಟ್ರಿ ಟೈಮ್ ಆಕ್ಚುಲಿ ಹಿಂಗಿರುತ್ತೆ ಅಂದ್ರೆ ಅಂತರ್ಪಟ್ಟ ಇಟ್ಟಾಗ ಹುಡುಗಿ ನೋಡಬಾರ್ದು ಅಂತ ಇರುತ್ತೆ. ನಂದು ಹಂಗಿರ್ಲಿಲ್ಲ. ಇವ್ರದ್ದು ಎಂಟ್ರಿ ಟೈಮಲ್ಲಿ ನಾನು ಸ್ಟೇಜ್ ಮೇಲೆ ನನ್ನ ಫ್ಯಾಮಿಲಿಯವರೆಲ್ಲ ಹಿಂಗ್ ನಿಂತ್ಕೊಂಡು ನಾನು ಹಿಂಗ್ ಮಧ್ಯೆ ನಿಂತ್ಕೊಂಡು ಇವ್ರದ್ದು ಎಂಟ್ರಿನ ನಾನು ನೋಡ್ತಾ ಇದ್ದೆ. ಆ ಮೂಮೆಂಟ್ ಇದೆಯಲ್ವಾ, ಲೈಫ್ ಟೈಮ್ ಮೆಮೊರಿ ಅಂತ. ಇವ್ಳು ಬರೋದು ನೋಡಿ ಫಸ್ಟ್ ಟೈಮ್ ನೋಡ್ತಿದ್ದಂಗಿತ್ತು. ಮ್ಯಾಜಿಕಲ್ ಎಂಟ್ರಿ. ಅಂತರ್ಪಟ ಹಿಡ್ದಿದ್ದಾರೆ, ಮಧ್ಯದಲ್ಲೂ ಅಂತರ್ಪಟಕ್ಕೂ ಕೈ ಹಾಕ್ಬಿಟ್ಟು ಸೆಕೆಂಡ್ ಕೊಡ್ತಾ ಇದ್ದಾರೆ, ಅಲ್ಲೂ ಏನೋ ಮಾಡ್ತಾ ಇದ್ದಾರೆ. ಅಂತರ್ಪಟ ಇಟ್ಟರು ಆಕ್ಚುಲಿ ಇಟ್ಟ ತಕ್ಷಣ ನಾನು ಹಿಂಗೆ ಮುಟ್ಟದ ಅಂತರ್ಪಟ ಇಬ್ರು ಕಡೆನು ತುಂಬಾ ಎಂಜಾಯ್ ಮಾಡಿದ್ದಾರೆ ನಮ್ಮ ಫ್ಯಾಮಿಲಿ. ಅವ್ರಿಗೆಲ್ಲ ಹೆಂಗಿತ್ತಂದ್ರೆ ಮದ್ವೆ ಆಗ್ತಿದೆ, ಫೈನಲಿ ಇವರಿಬ್ರು ಮದ್ವೆ ಆಗ್ತಿದ್ದಾರೆ ಅಂತೇಳಿ ಅನಿಸ್ತಾ ಇತ್ತು. ಅಂತರ್ಪಟ ಹತ್ರ ಬಂದ್ಮೇಲೆ ನಮ್ದೊಂದು ಆ ಮಂತ್ರ ಎಲ್ಲ ಹೇಳ್ತಿದ್ರು, ನಿಮಿಷದೊಂದು ಮಂತ್ರ ಹೇಳಿದ್ರು. 6 ಜನ ಭಟ್ರು. ಅಂದ್ರೆ ಹೆಂಗಿತ್ತಂದ್ರೆ ಅದು ಮದುವೆ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಬರುತ್ತೆ ಗೊತ್ತಾ. ಬಿಕಾಸ್ ನಿಮ್ಗೆ ಮಂತ್ರ ಬಿಟ್ಟು ಬೇರೆ ಏನು ಕೇಳಿಸ್ತಾ ಇರ್ಲಿಲ್ಲ. ಮಧ್ಯದಲ್ಲಿ ಅಂತರ್ಪಟ ಇದೆ. ಅದ್ ಹೆಂಗ್ ಅನ್ಸ್ತಿತ್ತು ಅಂದ್ರೆ ವಾವ್ ನನ್ ಮದುವೆ ಲೈಕ್ ಅವಾಗ ನಂಗೆ ಸ್ವಲ್ಪ ಅಂದ್ರೆ ಮದ್ವೆ ಅಂತೆಲ್ಲ ಆಹಾರ ಹಿಡ್ಕೊಂಡು ನಿಂತಿದ್ದೆ ಅಲ್ಲ, ಅವಾಗ ನಂಗೆ ಮದ್ವೆ ಫೀಲಿಂಗ್ ಬಂದಿತ್ತು. ಮಂತ್ರ ಹೇಳ್ತಿದ್ರಲ್ಲ, ಅದರಿಂದ ಒಂದು ಎನರ್ಜಿ ಪಾಸ್ ಆಯ್ತು. ಅದ್ರ ಮಧ್ಯೆ ನಮ್ದು ತುಂಟಾಟಗಳಿತ್ತು. ನಾವೀಗ ಎಲ್ರು ಹೇಳ್ತಾ ಇದ್ವಿ ಈ ಚಿಕ್ಕ ಮಕ್ಳಿಗೆ ಇಬ್ರಿಗೆ ಮದ್ವೆ ಮಾಡ್ದಂಗ ಆಗಿ. ಯಾರು ಹೇಳಿ ಬರ್ತೀವಿ, ನೀವು ಯಾರು ಹೌದಾ? ನಂಗೊಂದು ಇತ್ತಾಯ್ತಾ, ನನ್ಗೆ ಇವರೇ ತಾಳಿ ಕಟ್ಬೇಕು ಅಂತ. ನಾನು ಕೆಲವ್ರ ಮದ್ವೆಯಲ್ಲಿ ಹಂಗಲ್ಲ ಅಂದ್ರೆ ಈಗ ಕೆಲವು ಮದ್ವೆಯಲ್ಲೆಲ್ಲ ಹಿಂದೆಯಿಂದ
ಹಿಂಗ್ ಹುಡ್ಗ ಹೋಗಿದ ತಕ್ಷಣ ಎಲ್ಲ ಕಿತ್ಕೊಂಡು ಅವರೇ ಹಿಂದಿರೋ ಲೇಡೀಸೇ ಕಟ್ಟಿಬಿಡ್ತಾರೆ. ಇಲ್ಲ ಲೇಡೀಸ್ ಜುಟ್ಟು ಹಿಂಗ್ ಎತ್ತಿ ಹುಡುಗಿ ಹಿಂಗಿರ್ತಾಳೆ, ಇಲ್ಲ ಏನೋ ಒಂದು ತೊಂದ್ರೆ ಕೊಟ್ಟಿರ್ತಾರೆ ಯಾರಾದ್ರೂ ಹಿಂದೆ ಇರೋರು. ನನ್ಗೆ ಹೆಂಗಂದ್ರೆ ಇವರೇ ಪೇಷನ್ಸ್ ಅಲ್ಲಿ ತಾಳಿ ಕಟ್ಟಬೇಕು ಅಂತ ಇತ್ತು. ತಾಳಿ ಕಟ್ಟೋದಕ್ಕೆ ಇವರು ಪಾಪ 1 ತಿಂಗಳಿಂದನೇ ರಿಹರ್ಸಲ್ ಮಾಡಿದ್ರು ಆಯ್ತಾ. ಯಾಕಂದ್ರೆ ಕೈ ನಡಗಬಾರ್ದು, ನರ್ವಸ್ ಆಗ್ಬಾರ್ದು, ಆಮೇಲೆ ನೀಟಾಗಿ ಪೇಷನ್ಸ್ ಅಲ್ಲಿ ಕಟ್ಟಬೇಕು. ಪೇಷನ್ಸ್ ಅಲ್ಲಿ ತಾಳಿ ತಾಳಿ ಹಿಂಗ್ ಬಂದು ಹಿಂಗ್ ಇಟ್ಕೊಂಡಿರ್ತಾರೆ. ಮದ್ವೆ ಆಗಿದ್ದು ಫೀಲಿಂಗೇ ಕೊಡುದಿಲ್ಲ. ತಾಳಿ ತಗೊಂಡಿ ಹಿಂಗ್ ತಗೊಂಡ್ತಿದ್ದಾಗ ನಾನು ಹಿಂಗ್ ಎಲ್ರಿಗೂ ತೋರಿಸ್ತಿದ್ದೀನಿ, ಹಿಂಗೆ ತೋರಿಸ್ತಾ ಇಲ್ಲ. ಹೌದಾ ಮದ್ವೆನಾ ಈಗ್ಲ ಅಂತ ಆ ಫೀಲಿಂಗ್ ಅಲ್ಲಿ ಇದೆ. ನಾನು ಬೆಳಿಗ್ಗೆ ನಗಾಡ್ಲಿಕ್ಕೆ ಶುರು ಮಾಡಿದವಳು, ಅಂದ್ರೆ ಲೈಕ್ ಬ್ಲಶ್ ಮಾಡ್ಲಿಕ್ಕೆ ಶುರು ಮಾಡಿದವಳು ಮದ್ವೆ ಮುಗ್ದು ಸಂಜೆವರೆಗೂ ಬ್ಲಶ್ ಮಾಡ್ತಾನೆ ಇದ್ದೇನೆ. ರಾತ್ರಿ ಅಂದ್ರೆ ತಪ್ಪು ತಿಳ್ಕೊಳ್ಳಲ್ಲ, ಈ ಅಂತಾನೆ ಇದ್ದೆ ನಾನು. ಅಷ್ಟು ಖುಷಿ ಇದ್ದೆ ನಾನು ಅಂತಿದ್ದಾರೆ ಯಾರಾದ್ರೂ ಹಂಗಂತಾರ. ತಾಳಿ ಕಟ್ಟೋದೊಂದು ಇದು ಇಮೋಷನ್ಸ್ ಬೇಡ್ವಾ? ಗೊತ್ತು, ತಾಳಿ ಕಟ್ಟೋರಿಗೆ ಅದು ಗೊತ್ತದು ಫೀಲಿಂಗ್. ಎಲ್ರು ಬಂದು ನನ್ನ ಹತ್ರ ಕೇಳೋದು, ನೀನ್ ಕನ್ಯಾದಾನ ಆಗ್ಬೇಕಾದ್ರೆ ಅತ್ತಿಲ್ವಾ? ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮದ್ವೆ ಆಗ್ಬೇಕಾದ್ರೆ ಯಾಕೆ ಅತ್ತಿಲ್ಲ? ನಾವು ತುಂಬಾ ಖುಷಿಯಾಗಿದ್ವಾ. ಕ್ಯಾಮ್ರಾದವರು ಬಂದು ಕೇಳ್ತಿದ್ದಾರೆ, ಮೇಡಮ್ ಸ್ವಲ್ಪ ಅಳ್ರಿ ಅಂತ. ನಂಗೆ ಅಳು ಬರ್ತಿರೇ ಇಲ್ಲ, ನಂಗೆ ಅಳು ಬರಲ್ಲ. ನನ್ಗೆ ಹಂಗೆಲ್ಲ ನನ್ನ ಅಪ್ಪ ಒಂದು ಕನ್ಯಾದಾನದಲ್ಲೂ ಹತ್ತಿಲ್ಲ, ನನ್ನ ಅಮ್ಮನೂ ಕನ್ಯಾದಾನದಲ್ಲಿ ಹತ್ತಿಲ್ಲ, ಯಾರು ಹತ್ತಿಲ್ಲ. ಮನೆಗೆ ಕಳಿಸ್ಕೊಡ್ಬೇಕಾದ್ರೂ ಯಾರು ಹತ್ತಿಲ್ಲ. ಆಮೇಲೆ ಇವ್ರಮ್ಮ ಅಳ್ತಿದ್ದಾರೆ, ನನ್ನ ಅಪ್ಪ ಅಮ್ಮ ಅಳ್ತಾ ಇಲ್ಲ. ಇವ್ರ ಮದ್ವೆ ಆಗ್ತಾ ಇದೆ ಅಂತ ಇವ್ರ ಅಮ್ಮ ಅಳ್ತಿದ್ದಾರೆ. ಇವ್ರ ಅಮ್ಮ ಯಾಕೆ ಅಳ್ತಿದ್ದಾರೆ ಅಂತ ನಂಗೆ, ಯಾಕಂದ್ರೆ ನಾನ್ ನನ್ನ ಮನೆ ಬಿಟ್ಟು ಇವ್ರ ಮನೆಗೆ ಹೋಗ್ತಿರೋದು. ಹೌದು, ಅವ್ರು ಅಳ್ತಿದ್ದಾರೆ, ನಾನ್ ನನ್ನ ಅಪ್ಪ ಅಮ್ಮನ ಮುಖ ನೋಡ್ತಿದ್ದೀನಿ. ಪ್ಲೀಸ್ ಸ್ವಲ್ಪ ಅಳಿ ಅನ್ನೋ ತರ. ಯಾರು ಅಳ್ತಾ ಇಲ್ಲ, ನೆಗಾಡ್ತಿದ್ದಾರೆ. ಆಮೇಲೆ ಮದ್ವೆಗೆ ಕಳಿಸ್ಕೊಡ್ಬೇಕಾದ್ರೂ ಅಷ್ಟೇ, ನೀನು ಹೋಗ್ಲಿಲ್ವಾ, ಇಲ್ಲಿ ಲೇಟ್ ಆಗ್ತದೆ, ಹೋಗು ಅಂತೇಳಿ ಇಲ್ಲ ನನ್ನ ಕಾರ್ಗೆ ಹಾಕಿ ಕಳಿಸೇ ಬಿಟ್ರು. ನಾನ್ ಅನ್ಕೊಂಡೆ ಒಂದ್ ಲಾಸ್ಟಿಗಾದ್ರೂ ಎಲ್ಲ ಹೀಗೆ ಹಿಡ್ಕೊಂಡೆಲ್ಲ ಕೊಡ್ಪಾನದಲ್ಲಿ ನೀರಿರುತ್ತೆ, ಅದರಲ್ಲಿ ಉಂಗುರ ಹಾಕುದು. ಉಂಗುರ ಹಾಕಿ ನಾವಿಬ್ರು ಹುಡುಕ್ಬೇಕು. ಆಮೇಲೆ ಸೋಲ್ತಾನೆ. ಕೊಟ್ಪಾಲಕ್ಕೆ ಭಟ್ರು ಉಂಗುರ ಹಾಕುದು ತೆಗ್ ನನಗೆ ಸಿಕ್ತಿದೆ ಅದು. ಅಲ್ಲ, ಒಂದು ಸರ್ತಿ ಆಕ್ಚುಲಿ ಏನಂದ್ರೆ ನನಗ್ ಸಿಕ್ಕಿತ್ತು.
ನಾನು ಇವರಿಗೆ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲ ಇದ್ರಲ್ಲಿ ಸಿಗ್ತಾ ಇಲ್ಲ ಹಂಗೆ ಹಿಂಗೆ ಅಂತ ನಾಟಕ ಮಾಡಿದೆ. ಇವ್ರು ನನ್ನ ಕೈಯಿಂದ ಒಳಗಡೆ ಕಿತ್ಕೊಂಡು ಅಂತಿದ್ದಾರೆ. ಇಬ್ರು ಆಟ ಆಡ್ತಾ ಇದ್ರು ಒಳಗಡೆ. ಐದು ರೌಂಡ್ ಇತ್ತಲ್ಲ, 5 ರೌಂಡಲ್ಲಿ 2 ರೌಂಡ್ ನಾನು ಹಿಂಗೆ ಪಾಸ್ ಮಾಡಿದ್ದೀನಿ. ನೋಡುವ ವೀಕ್ಷಕರಿಗೆ ನೀನು ಇದು ಮಾಡ್ಬಾರ್ದು. ನಾನು ಫಸ್ಟ್ 2 ನಂಗೆ ಸಿಕ್ತು, ನಿಂಗೆ ಕೈ ಪಾಸ್ ಮಾಡಿದೆ. ಅದು ಪ್ರಾಮಿಸ್ ಪ್ರಾಮಿಸ್ ನಾನು ಪ್ರಾಮಿಸ್ ಹಾಕಲ್ಲ. ಮತ್ತೆ ಎಲ್ರಿಗೂ ಗೊತ್ತಾಯ್ತು ಈಗ. ನಾನು ಪ್ರಾಮಿಸ್ ಹಾಕಲ್ಲ ಅಂದಿದ್ದು. ಆದ್ರೂ ನಾವೇನಾದ್ರು ಒಂದ್ಸತಿ ಅವಳಿಗೆ ಇಲ್ಲ ಓ ನನ್ನ ಕೈಲಿ ಕಿತ್ಕೊಂಡು ನೀವು ಇನ್ನಾಗಿದ್ದು. ಇವರು ನಾನ್ ಹೇಳುದು ಯಾರಾದ್ರೂ ಮದುವೆ ಹುಡುಗಿ ವಿನ್ ಆಗ್ಲಿ ಅಂತ ಅಲ್ಲಿ ಒಳಗಿಂದ ಕೊಡ್ಬೇಕಲ್ಲ. ಇವ್ರೊಳ್ಳೆ ಇದು ಫುಲ್ ಸ್ಪೋರ್ಟ್ಸ್ ಮ್ಯಾನ್ ಇದ್ರಲ್ಲಿ ಎಲ್ಲ ಕಿತ್ಕಿತ್ತು ಒಂದ್ ಸರ್ತಿ ಕೊಟ್ಟಿದ್ದೀರಾ, ಮತ್ತೊಂದ್ಸತಿ ನೀವು ನನ್ನ ಕೈಯಿಂದ ಕಿತ್ಕೊಂಡು ಹೋಗಿಲ್ವಾ? ಎಲ್ರಿಗೂ ಗೊತ್ತು ನಾವು ವಿನ್ ಆಗೋದು ಒಂದೇ ಸಲ, ಅದೇ ಲಾಸ್ಟ್ ವಿನ್ ನನ್ನ ಪ್ರಕಾರ. ಡವ್ ಮದ್ವೆಕ್ಕಿಂತ ಮುಂಚೆ ಇಷ್ಟು ಡವ್ ಇದ್ರು, ಈಗ ಇಷ್ಟು ಡವ್ ಆಗಿದ್ದಾರೆ. ಡವ್ ರಾಜ. ಮದುವೆ ಆದ್ಮೇಲೆ ಲೈಫಲ್ಲಿ ಏನ್ ಚೇಂಜಸ್ ಅದ? ಏನು ಚೇಂಜಸ್ ಆಗಿಲ್ಲ ಗುರು. ಅವಾಗ 2 ವರ್ಷದ ಹೆಂಗಿದೀವಿ ಹಂಗೆ ಇದೀವಿ ಈಗ. ಮದ್ವೆ ಆಗಕ್ಕೆ ಯಾರ್ಯಾರು ಹೆದರ್ಕೊಂತ ಇದ್ದೀರಾ? ಹೆದರ್ಕೋಬೇಡಿ. ಹೌದು, ವೆರಿ ಈಸಿ ಮದ್ವೆ ಆಗೋದು, ವೆರಿ ಚಿಲ್. ಮದ್ವೆಯಲ್ಲಿ ಲೈಫ್ ಅಲ್ಲಿ ಏನು ಚೇಂಜಸ್ ಆಗಿಲ್ಲ. ಮದ್ವೆ ಆದಂತ ಒಂದು ಚೇಂಜಸ್ ಇದೆ. ನಾನು ಇವ್ರನ್ನ ಅಮ್ಮಿ ಅಂತ ಕರಿತಿದ್ದೆ, ಈಗ ಗಂಡ ಅಂತ ಕರಿತಿದ್ದೆ ಅಷ್ಟೇ. 10 ದಿನ ಎಲ್ಲ ಮದ್ವೆ ಎಲ್ಲ ಲೈಕ್ ಮುಗ್ದು ಮಲ್ಗಿ ರಾತ್ರಿ ಏನೋ ಇಕ್ಕಟ್ ಆಗ್ತಾ ಇತ್ತು. ನಾನು ಏನಿದು ಹಿಂಗೆ ಇಕ್ಕಟ್ಟಾಗ್ತಿದೆ ಅಂತ ಹೇಳಿ ಹಿಂಗ್ ನೋಡುವಾಗ ನಾನು ಅದು ತುಂಬಾ ಗಾಢವಾಗಿ ನಿದ್ದೆಯಲ್ಲಿ ಬೇರೆ ಇದ್ನ, ನಂಗೆ ಮದ್ವೆ ಆಗಿದೆ ಅಂತ ಮರ್ತೇ ಹೋಗಿದೆ. ತಾಳಿನ ಇದೆಲ್ಲಿಂದ ಬಂತು ಅಂತ ಹೇಳಿ ನಾನು ಫುಲ್ ಶಾಕ್ ಅಲ್ಲಿದ್ದೆ. ಆಮೇಲೆ ನನ್ನ ಪಕ್ಕದಲ್ಲಿ ನನ್ ಗಂಡ ಮಲಗಿದ್ದಾರೆ, ನನ್ ಮದ್ವೆ ಆಗಿದೆ ಅಂತ ಹೇಳಿ ಆ ಫೀಲಿಂಗ್ ಆಗಿದ್ರು. ನನಗೆ ಐ ಲವ್ ಯು ಅಂದ್ರು, ನಂಗೆ ಐ ಲವ್ ಯು ಅಂದ್ರು ಇವರು. ಒಂದು ಎಪಿಸೋಡ್ ಮಾಡಿ ತೋರಿಸಿ ಸಕ್ಕತ್ತಾಗಿ. ಇವರು ಐ ಲವ್ ಯು ಅಂದ್ರು. ಹೆಂಗಂದ್ರು, ಎಲ್ಲಿ ಅಂದ್ರು ಅಂತ ಹೇಳಿ ನಾವ್ ಹಾಗಂದ್ರು. ಈ ರಿಂಗ್ ಕೊಟ್ಟು ಎಕ್ಸ್ಟ್ರಾ ಇನ್ನೊಂದು ರಿಂಗ್ ಕೊಟ್ಟು ಅಂದ್ರು. ಅದಕ್ಕೆ ಡೆಡಿಕೇಟೆಡ್ ವಿಡಿಯೋ ಒಂದು ನಾವು ಹಾಕ್ತಿವಿ. ಇದಾಗಿತ್ತು ನಮ್ಮ ಮದುವೆಯ ಸಂಭ್ರಮ. ನಮ್ಮ ಚಾನೆಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಗಂಟೆನ ಹೊಡಿರಿ. ಇಲ್ಲ ಅಂದ್ರೆ ಪಕ್ಕದಲ್ಲಿರೋ ಗಂಡನ ಹೊಡಿರಿ. ಬಾಯ್. ಎಲ್ರು ಬೇಗ ಮದುವೆ ಆಗಿರಪ್ಪ. ಮದುವೆ ನಮ್ಮನ್ನು ಕರೀರಪ್ಪ. ಬಾಯ್ ಬಾಯ್, see you.